ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಧಾ ಕ್ರಿಶ್ ಕುಕ್ಕಿಂಗ್ ವ್ಲಾಗ್. ನಾನಿವತ್ತು ಬಸ್ಸಾಂಬಾರು ಮತ್ತು ಪಲ್ಯ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ತೊಗರಿಬೇಳೆ ಹೆಸ್ರು ಕಾಳು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ತೊಗರಿಬೇಳೆ ಹೆಸ್ರು ಕಾಳು ಬಂದು ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಆಗೋಷ್ಟು ನಾನು ತೊಗೊಂಡಿದ್ದೀನಿ. ಇದನ್ನು ನಾನು ಬೇಯಿಸೋದಕ್ಕೆ 4 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ದೊಡ್ಡ ಗ್ಲಾಸಲ್ಲಿ ನೀರು ಹಾಕ್ಕೊತಾ ಇದ್ದೀನಿ. ಮತ್ತು ನಾನು 1 ಸ್ಪೂನ್ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗಲೇ. ಏಕೆಂದರೆ ಪಲ್ಯಕ್ಕೆ ಬೇಳೆ ಈಗಲೇ ಉಪ್ಪಲ್ಲೇ ಸ್ವಲ್ಪ ಬೆಂದಿರಬೇಕಾಗುತ್ತೆ, ಇಲ್ಲಾಂದರೆ ಸಪ್ಪೆ ಸಪ್ಪೆ ಆಗುತ್ತೆ. ಅದಕ್ಕೆ ಮುಂಚಿತವಾಗೇ ನಾನು 1 ಸ್ಪೂನ್ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಬೇಯಿಸೋದಕ್ಕೆ 3 ಟೊಮೊಟೊ ಹಣ್ಣು, ಮೀಡಿಯಮ್ ಸೈಜ್ 3 ಟೊಮೊಟೊ ಹಣ್ಣನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಮೆಣಸಿನ್ಕಾಯು ಅಷ್ಟೇ. ಮೆಣಸಿನ್ಕಾಯಿ ಸ್ವಲ್ಪ ನಾನು ಜಾಸ್ತಿ ತೊಗೊಂಡಿದ್ದೀನಿ, ಯಾಕಂದರೆ ಇದು ಎಳೆ ಮೆಣಸಿನ್ಕಾಯಿ ಅಷ್ಟಾಗೇನು ಖಾರ ಇರಲಿಲ್ಲ. ಸೊ ಹಾಗಾಗಿ ನಾನು ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಮತ್ತು ನಮ್ಮ ಮನೇಲಿ ಸ್ಪೈಸಿ ಜಾಸ್ತಿ ತಿಂತೀವಿ, ಸೊ ಹಾಗಾಗಿ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ಮಾಡೋದಿದ್ದರೆ ಕಮ್ಮಿ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳಿ, ಕಮ್ಮಿ ಖಾರ ತಿನ್ನೋದಿದ್ದರೆ. ಇದನ್ನು ಸ್ವಲ್ಪ ಹೊತ್ತು ನಾನು ಬೇಯೋದಕ್ಕೆ ಬಿಡ್ತೀನಿ. ಟೊಮೊಟೊ ಹಣ್ಣು ಮೆಣಸಿನ್ಕಾಯಿ ಬೆಂದಿದ್ದಾದಮೇಲೆ ನಾನು ಸಪ್ರೇಟ್ ತೊಗೊತೀನಿ. ಬೇಳೆ ಮತ್ತು ಹೆಸ್ರು ಕಾಳು ಹಾಗೆ ಬೇಯೋದಕ್ಕೆ ಬಿಡ್ತಾಯಿರ್ತೀನಿ. ಇದನ್ನು ಮಾತ್ರ ಸಪ್ರೇಟಲ್ಲಿಗೆ ತೊಗೊತೀನಿ ನಾನು, ಏಕೆಂದರೆ ಇದನ್ನು ರುಬ್ಬೋದಕ್ಕೆ ಹಾಕಬೇಕು. ನೋಡಿ, ಅದು ಕುದೀತಾ ಇದೆ. ಸೊ ಅದು ಕುದಿಯೋವರೆಗೂ ಬಿಡಬೇಕು. ಅದು ಚೆನ್ನಾಗಿ ಕುದ್ದಾದ್ಮೇಲೆ ಸ್ವಲ್ಪ ಟೊಮೊಟೊ ಮೆಣಸಿನ್ಕಾಯಿ ಬೆಂದಿರುತ್ತೆ, ಕಾಳು ಮಾತ್ರ ಕಾಲು ಭಾಗದಷ್ಟು ಬೆಂದಿರುತ್ತೆ. ನೋಡಿ, ಟೊಮೊಟೊ ಹಣ್ಣು ಮೆಣಸಿನ್ಕಾಯಿ ಬೆಂದಿದೆ, ಕಾಳು ಸ್ವಲ್ಪ ಬೆಂದಿರುತ್ತೆ. ನಾನು ಇದನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಹಣ್ಣು ಮತ್ತು ಮೆಣಸಿನ್ಕಾಯಿನ ಸಪ್ರೇಟಾಗಿ ತೊಗೊತಾ ಇದ್ದೀನಿ. ಇದೆಲ್ಲ ನಾನು ಮೆಣಸಿನ್ಕಾಯಿ ಅಷ್ಟೇ ಸಪ್ರೇಟ್ ತೊಗೊತಾ ಇದ್ದೀನಿ. ಕಾಳು ನೋಡಿ ಇಷ್ಟು ಬೆಂದಿರುತ್ತೆ ಅಷ್ಟೇ, ಅಂದರೆ ಒಂದು ಕಾಲು ಭಾಗದಷ್ಟು ಬೆಂದಿರುತ್ತೆ. ಇದಕ್ಕೆ ನಾನು ಸೊಪ್ಪು ತೊಳ್ಕೊಂಡಿದ್ದೀನಿ ಮತ್ತು ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ. ಸೊಪ್ಪು ಕೀರೆ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ನಾನು ಹಾಕ್ತಾ ಇರೋದು. ಇದನ್ನು ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಕ್ಕೆ. ಇದನ್ನು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಸೊಪ್ಪನ್ನ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಅಂದರೆ ಮೊದಲೇ ಸೊಪ್ಪು ಹಾಕಿದಿದ್ರೆ ಚೆನ್ನಾಗಿ ಜಾಸ್ತಿ ಬೆಂದ್ಬಿಟ್ಟಿರೋದು, ಅಂದರೆ ಬೇಳೆ ಬೇಯೋ ಅಷ್ಟರಲ್ಲಿ ಸೊಪ್ಪು ಬೇಗ ಬೆಂದ್ಬಿಟ್ಟಿರೋದು, ಆವಾಗ ಡಿವೈಡ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗಿರೋದು. ಸೊ ಹಾಗಾಗಿ ನಾನು ಸಪ್ರೇಟಾಗಿ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಬೇಳೆ ಬೇಯೋದು ತುಂಬ ಲೇಟು ಸ್ವಲ್ಪ, ಹಾಗಾಗಿ ನಾನು ಸೊಪ್ಪು ಈಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮೊದಲೇ ಬೇಳೆ ಕಾಲು ಭಾಗದಷ್ಟು ಬೆಂದಿತ್ತು, ಸೊ ಹಾಗಾಗಿ ನಾನು ಈಗ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಸೊಪ್ಪು ಬೇಯೋ ಅಷ್ಟರಲ್ಲಿ ಬೇಳೆ ಬೇಗ ಬೆಂದ್ಬಿಡುತ್ತೆ. ಅಷ್ಟರಲ್ಲಿ ನಾನು ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊತೀನಿ. ಮೊದಲಿಗೆ ಒಂದು ಚಿಕ್ಕ ತಪ್ಪಲೆ ತೊಗೊಂಡಿದ್ದೀನಿ, ಅದಕ್ಕೆ 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊತೀನಿ. ಅದು ಸ್ವಲ್ಪ ಬಿಸಿ ಆದಾದಮೇಲೆ ಆಯಿಲು, 1 ಈರುಳ್ಳಿ ತೊಗೊಂಡಿದ್ದೀನಿ. ಸಾಂಬಾರಿಗೆ ನಾನು 1 ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ, ಅಂದರೆ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಎಣ್ಣೆಲೇ ಸ್ವಲ್ಪ ರೋಸ್ಟ್ ಆಗಬೇಕು. ಇದು ಸ್ಟಾರ್ಟಿಂಗ್ ಹಿಂಗಿದೆ, ಆಮೇಲೆ ಚೆನ್ನಾಗಿ ಬೇಯುತ್ತೆ. ಮತ್ತು 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಗಡ್ಡೆ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವು ಎಲೆ ತೊಗೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಎಣ್ಣೆಲೇ ಬೇಯಬೇಕಾಗುತ್ತೆ, ಅಂದರೆ ಫ್ರೈ ಆಗಬೇಕಾಗುತ್ತೆ. ಇದೊಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗಿ ಸ್ವಲ್ಪ ಬೇಯೋ ಥರ, ಅಂದರೆ ಒಗ್ಗರಣೆಯಲ್ಲಿ ಸ್ವಲ್ಪ ಬೆಂದಾದಮೇಲೆ ನಾವು ಮಿಕ್ಸಿಗೆ ಹಾಕ್ಕೋಬೋದು.
ನೋಡಿ ಅದು ಬೇಯೋದಕ್ಕೆ ಬಿಟ್ಟಿದ್ದೀನಿ. ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು, ಇಲ್ಲಾಂದರೆ ಸ್ವಲ್ಪ ಸೀದೋಗೋ ಥರ ಆಗ್ತಾ ಇರುತ್ತೆ. ಸ್ವಲ್ಪ ನೋಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇರಬೇಕು. ನೋಡಿ ಅದೆಲ್ಲ ಚೆನ್ನಾಗಿ ಬಿಡಿಸ್ಕೊಂಡು ಈರುಳ್ಳಿ ಎಲ್ಲ ಸಪ್ರೇಟಾಗಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು 8 ಕಾಳುಮೆಣಸು ಹಾಕ್ತಿದ್ದೀನಿ, ಮತ್ತು 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಮತ್ತು ಮೆಣಸು ಲಾಸ್ಟಿಗೆ ಹಾಕಬೇಕು, ಯಾಕೆ ಗೊತ್ತಾ, ಅದು ಬೇಗ ಸೀದೋಗ್ಬಿಡುತ್ತೆ. ಅದರಿಂದ ಲಾಸ್ಟಿಗೆ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಈ ಥರ ಮಿಕ್ಸ್ ಮಾಡಿ ಫ್ಲೇಮ್ನ ಆಫ್ ಮಾಡಿಬಿಡ್ಬೇಕು. ಅದನ್ನು ಸೀದಿಸೋಕ್ಕೆ ಬಿಡಬಾರ್ದು, ಆಫ್ ಮಾಡ್ಕೊಬಿಡ್ಬೇಕು. ಈಗ ಬೇಳೆ ಮತ್ತು ಸೊಪ್ಪು ಚೆನ್ನಾಗಿ ಬೆಂದಿದೆ. ಇದನ್ನು ನಾನು ಸಪ್ರೇಟು ತೊಗೊತೀನಿ. ನೋಡಿ ಈ ಥರ ಬೆಂದಿರಬೇಕು. ಬೇಳೆ ಫುಲ್ ಬೆಂದಿದೆ, ಸೊಪ್ಪು ಅಷ್ಟೇ ಫುಲ್ ಬೆಂದಿದೆ. ಇದು ಸಪ್ರೇಟಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಸೊಪ್ಪು ಮತ್ತು ಇದು ಸೊಪ್ಪಿನ ನೀರಿದು ಈ ಥರ ಇರುತ್ತೆ. ಮತ್ತು ಮಿಕ್ಸಿಗೆ ನಾನು ಮೊದಲು ಟೊಮೊಟೊ ಬೇಯಿಸ್ಕೊಂಡಿದ್ನಲ್ಲ, ಅದು ಹಾರೋಕ್ಕೋದಕ್ಕೆ ಬಿಟ್ಟಿದ್ದೆ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಮತ್ತು ಹುಣಸೆಹಣ್ಣು ಒಂದು ಸ್ವಲ್ಪ, ಅಂದರೆ ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು, ಮತ್ತು ಈಗ ಒಗ್ಗರಣೆ ಕೊಟ್ಕೊಂಡಲ್ಲ ಅದು, ಮತ್ತು ಸೊಪ್ಪು ಮತ್ತು ತೊಗರಿಬೇಳೆ ಒಂದು ಸ್ವಲ್ಪ ಮಸಾಲೆಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಗ್ರೈಂಡ್ ಮಾಡ್ಕೊತೀನಿ. ಈ ಥರ ಇರುತ್ತೆ ಮಸಾಲೆ. ಇದನ್ನು ಬಸ್ದಿರೋ ಅಂಥ ನೀರಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜಾರಲ್ಲಿರೋದೆಲ್ಲ ಅದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ. ಜಾರಲ್ಲಿರೋದೆಲ್ಲ ಆ್ಯಡ್ ಮಾಡಿ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನು ಕುದಿಯೋದಕ್ಕೆ ಬಿಡ್ತೀನಿ. ಮತ್ತು ಸಾಂಬಾರಿಗೆ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಆಗಲೇ ಫ್ರೈ ಆಗಿರೋ ಅಂಥ ತಪ್ಪಲೆನ ನಾನು ಸಾಸಿವೆ ಹಾಕ್ತಾಯಿದ್ದೀನಿ, ಮತ್ತು ಕರಿಬೇವು 2 ಹಾಕಿ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ಅಷ್ಟೇ. ಇನ್ನೇನು ಹಾಕಲ್ಲ ನಾನು, ಮೆಣಸಿನ್ಕಾಯಿನ ಹಾಕಿಲ್ಲ. ಜಸ್ಟ್ ಒಗ್ಗರಣೆ ಕೊಟ್ಕೊಂಡು ಅದು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಟ್ಕೊತಾ ಇದ್ದೀನಿ. ಅದು ಕುದ್ದಾದಮೇಲೆ ಸಾಂಬಾರು ರೆಡಿ ಇರುತ್ತೆ. ಮತ್ತು ಈ ಕಡೆ ನಾನು ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಪಲ್ಯಕ್ಕೆ 1-2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಮತ್ತು ಕರಿಬೇವು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಈರುಳ್ಳಿ 1 ತೊಗೊಂಡಿದ್ದೀನಿ ಪಲ್ಯಕ್ಕೆ ನಾನು. ಈರುಳ್ಳಿ ಹಾಕ್ತಾಯಿದ್ದೀನಿ, ಮತ್ತು 2 ಒಣಮೆಣ್ಸಿನ್ಕಾಯಿಯು ಸಹ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಎಣ್ಣೆಲಿ ಚೆನ್ನಾಗಿ ಹುರ್ಕೊಂಡಷ್ಟು ಚೆನ್ನಾಗಿರುತ್ತೆ. ಅಂದರೆ ಎಣ್ಣೆ ಹಸಿ ಸ್ಮೆಲ್ ಹೋಗಬೇಕು, ಆನಿಯನ್ದು ಹಸಿ ಸ್ಮೆಲ್ ಹೋಗಬೇಕು. ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ಉಪ್ಪು ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದು ಸ್ವಲ್ಪ ಬ್ರೌನ್ ಥರ ಆಗಬೇಕು, ಜಾಸ್ತಿ ಬ್ರೌನ್ ಅಲ್ವಾ, ಸ್ವಲ್ಪ ಬ್ರೌನ್ ಥರ ಆಗೋಷ್ಟು, ಅಂದರೆ ಅದು ಮೆತ್ತಗಾಗಿ ಇದಾಗುತ್ತೆ ನೋಡಿ. ಇಷ್ಟು ನಾವು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾವು ಸೊಪ್ಪು ನೀರೆಲ್ಲ ಬಿಟ್ಟಿರುತ್ತೆ, ಅದನ್ನು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ ಸೊಪ್ಪೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು ಒಗ್ಗರಣೆಗೆ ಒಂದು 5ರಿಂದ 8 ನಿಮಿಷ ಸಾಕು. ಅದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ, ಬಿಸಿ ಮಾಡ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸೊಪ್ಪು ರೆಡಿ ಇರುತ್ತೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಅದರಲ್ಲಿರೋ ನೀರೆಲ್ಲ ಸ್ವಲ್ಪ ನೀರಿರುತ್ತೆ, ಜಾಸ್ತಿ ಇರಲ್ಲ, ಸ್ವಲ್ಪ ನೀರು ಇಂಬ್ರೋ ಅಷ್ಟು ನಾವು ಬಿಸಿ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಲಾಸ್ಟ್ ಕಾಯಿ ತುರಿ ಹಾಕ್ಬೋದು, ನಾನು ಹಾಕಿಲ್ಲ. ನೀವು ಬೇಕಿದ್ದರೆ ಮನೇಲಿ ಕಾಯಿ ಇತ್ತು ಅಂದರೆ ಲಾಸ್ಟ್ ಕಾಯಿ ತುರಿ ಸಹ ಆ್ಯಡ್ ಮಾಡ್ಕೋಬೋದು. ಇದೊಂದು 5ರಿಂದ 8 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಫ್ರೈ ಆಗಿರುತ್ತೆ. ಮತ್ತು ಸಾಂಬಾರು ಸಹ ಕುದೀತೇ ಇರುತ್ತೆ. ಇವಾಗ ಟೇಸ್ಟ್ ಎಲ್ಲ ನೋಡ್ಕೊಳ್ಳಿ. ನೀವು ಅನ್ನಕ್ಕಾದರೂ ಸಹ ಮುದ್ದೆಗಾದರೂ ಸಹ ನೀವು ಸವಿಬೋದು. ಥ್ಯಾಂಕ್ ಯು ಸೋ ಮಚ್.